ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಏನು ಇವತ್ತು ಹಿಂಗೆ ಕುತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಹೊಸದಾಗಿ ಒಂದು ಟ್ರೈ ಮಾಡೋಣ ಅಂತ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಆಬ್ವಿಯಸ್ಲಿ ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ತೋರ್ಸೋಕ್ಕೆ ನನಗೆ ತುಂಬ ಭಯ ಆಗ್ತಾಯಿದೆ. ಆ್ಯಕ್ಚುಲಿ ಇದನ್ನು ನೋಡಿದ್ಮೇಲೆ ನನ್ನ ಪೇರೆಂಟ್ಸ್ದು, ನನ್ನ ಇನ್ಲಾಸ್ದು ಆ್ಯಂಡ್ ನನ್ನ ಹಸ್ಬೆಂಡ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹೇರ್ ಕಲರ್ ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ನನ್ನ ಹೇರಿಗೆ ನಾನು ಯಾವತ್ತೂ ಕಲರ್ ಟಚ್ ಕೂಡ ಮಾಡಿಲ್ಲ, ನನ್ನ ಮೆಹಂದಿ ಕೂಡ ಅಪ್ಲೈ ಮಾಡಿಲ್ಲ ನನ್ನ ಹೇರ್ಗೆ. ಸೊ ತುಂಬ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು, ನನ್ನ ಲೈಫಲ್ಲೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ತುಂಬ ನರ್ವಸ್ ಆಗಿದ್ದೀನಿ, ಬಟ್ ಏನೋ ಒಳಗಡೆಯಿಂದ ಒಂದು ಆಸೆ, ನಾನು ನನ್ನ ಕೂದಲಿಗೆ ಹೇರ್ ಕಲರ್ ಮಾಡ್ಕೊಳ್ಬೇಕು ಅಂತ, ಒಂಚೂರಾದರೂ ಟಚ್ ಮಾಡಬೇಕು ಹೇರ್ ಕಲರ್ನ ಅಂತ ತುಂಬ ಆಸೆ. ಸೊ ಧೈರ್ಯ ಮಾಡಿ ಹೇರ್ ಕಲರ್ ತೊಗೊಂಡ್ಬಂದಿದ್ದೀನಿ. ಇದು ಗಾರ್ನಿಯರ್ದು ಕಲರ್ ನ್ಯಾಚುರಲ್ಸ್ ಕ್ರೀಮಿ ರಿಚ್ ನರಿಶಿಂಗ್ ಹೇರ್ ಕಲರು. ಇದು 5.32 ತಾಪ್ಸೀಸ್ ಕ್ಯಾರಮೆಲ್ ಬ್ರೌನ್ ಕಲರ್ ಶೇಡ್ ತೊಗೊಂಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ರೆಕಾರ್ಡ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತನ್ನು ನಾನು ಬೂಸ್ಟ್ ಮಾಡಿಕೊಂಡು ನಾನು ಧೈರ್ಯ ತಂದ್ಕೊಂಡು ಹೆಂಗೆ ಯೂಸ್ ಮಾಡೋದು ಅಂತೆಲ್ಲ ಚೆಕ್ ಮಾಡಿ ಓದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಅನ್ಬಾಕ್ಸ್ ಕೂಡ ಮಾಡಿಬಿಟ್ಟಿದ್ದೀನಿ. ಸೊ ಅನ್ಬಾಕ್ಸ್ದು ವೀಡಿಯೋ ಏನು ತೋರಿಸೋಂಗಿಲ್ಲ. ಆ್ಯಕ್ಚುಲಿ ಇದ್ರೊಳಗಡೆಗೆ ಏನು ಬರುತ್ತೆ ಅಂತಂದರೆ ಮೇಜರಾಗಿ 2 ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮೇಜರಾಗಿ ಇದೆರಡು ಕಂಟೆಂಟ್ ಬರುತ್ತೆ. ಇದೆರಡು, ಒಂದು ಬಂದು ಕಲರ್ ನ್ಯಾಚುರಲ್ಸ್ ಕ್ರೀಮಿ ಡೆವಲಪರ್ ಮಿಲ್ಕ್, ಒಂದು ಇನ್ನೊಂದು ಬಂದು ಕ್ರೀಮ್ ಹೇರ್ ಕಲರೆಂಟ್. ಆ್ಯಕ್ಚುಲಿ ಇವೆರಡನ್ನ ಮಿಕ್ಸ್ ಮಾಡಿಬಿಟ್ಟು ಬರೋವಂಥ ಲೋಷನ್ನ ನಾವು ಅಪ್ಲಿಕೇಟರಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ದು ಬೌಲ್ನ ಯೂಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸೊ ನಾನು ಪ್ಲಾಸ್ಟಿಕ್ದು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಬ್ರಷ್ ಕೂಡ ತೊಗೊಂಡಿದ್ದೀನಿ. ಸೊ ಅಪ್ಲಿಕೇಟರ್ನ ಮಿಕ್ಸ್ ಮಾಡೋದಕ್ಕೆ. ಇದಕ್ಕೂ ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಗ್ಲೌಸ್ ಇದೆ, ಗ್ಲೌಸ್ನ ಹಾಕೋಬೇಕು. ಆ್ಯಂಡ್ ನಿಮ್ಮ ಕೂದಲಲ್ಲಿ ಯಾವುದೇ ಥರದ ಮೆಟಲ್ಸ್ ಇದ್ದರೆ, ಏನಾದರೂ ಕ್ಲಿಪ್ಸ್ ಇದ್ದರೆ ಅಥವಾ ಏನಾದರೂ ಆರ್ನಮೆಂಟ್ಸ್ ಇದ್ದರೆ ಪ್ಲೀಸ್ ಅದನ್ನ ರಿಮೂವ್ ಮಾಡಿ. ನಾನು ಸಹ ಗ್ಲೌಸ್ ಹಾಕೋತಾ ಇದ್ದೀನಿ. ಆ್ಯಂಡ್ ನಿಜ ತುಂಬ ನರ್ವಸ್ ಆಗಿದ್ದೀನಿ, ತುಂಬ ಭಯ ಆಗ್ತಾ ಇದೆ ಕೂದಲೇನಾದರೂ ಡ್ಯಾಮೇಜ್ ಆಗುತ್ತಾ ಅಂತ. ಬಟ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಗ್ಲೌಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ಮೊದಲೇ ನಂದು ಟ್ಯಾಂಗಲ್ಸ್ ಎಲ್ಲ ಬಿಡಿಸಿದ್ದೀನಿ ಕೂದಲಲ್ಲಿ. ಸೊ ಯಾವುದೇ ಥರ ಟ್ಯಾಂಗಲ್ಸ್ ಇಲ್ಲ, ನಾನೇನು ಇಯರಿಂಗ್ಸ್ ಎಲ್ಲ ಏನೂ ಹಾಕಿಲ್ಲ. ಸೊ ಕೂದಲಿಗೆ ಹತ್ತಿರ ಆಗುತ್ತೆ ಅಂತ ಹೈಲೈಟರ್ ಥರ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಐ ಆಮ್ ವೆರಿ ಮಚ್ ಸ್ಕೇರ್. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಈ ಥರ ಒಂದು ಕಂಡೀಷ್ನರ್ ಕೊಡ್ತಾರೆ. ಇದನ್ನ ನೀವು ಸ್ನಾನ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡಬೇಕಷ್ಟೇ, ಬೇರೆ ಯಾವ ಥರ ಶಾಂಪೂ ಏನೋ ಯೂಸ್ ಮಾಡೋ ಹಾಗಿಲ್ಲ. ಸೊ ಲೆಟ್ ಮಿ ಯೂಸ್. ಫಸ್ಟು ಅದು ತುಂಬ ಜಾರ್ತಾ ಇದೆ, ಸೊ ಮಿಕ್ಸ್ ಮಾಡೋವರೆಗೂ ಗ್ಲೌಸ್ನ ಓಪನ್ ಮಾಡಿರ್ತೀನಿ. ಎರಡು ಒಟ್ಟಿಗೆ ಹಾಕಬೇಕು ಇಫ್ ಐ ಆಮ್ ನಾಟ್ ರಾಂಗ್. ಇದಿಷ್ಟೇ ಇರೋದು. ಸೊ ನನ್ನ ಕೂದಲು ಪೂರ್ತಿ ಬೇಕು. ಸೊ ನಾನು ಫಸ್ಟು ಮಿಲ್ಕ್ ಹಾಕ್ತಾ ಇದ್ದೀನಿ, ಫುಲ್ ಹಾಕ್ತಾ ಇದ್ದೀನಿ. ಕೈ ತುಂಬ ಸ್ಲಿಪ್ರಿ ಆಗಿದೆ. ಓಕೆ. ಆ್ಯಂಡ್ ನೀವು ಕೆಳಗಡೆ ಇದನ್ನು ಯೂಸ್ ಮಾಡಬೇಕಾದ್ರೂ ಸಹ ಯಾವುದಾದ್ರೂ ಮ್ಯಾಟ್ ಅಥವಾ ಯಾವುದಾದ್ರೂ ವೇಸ್ಟ್ ಕ್ಲಾತ್ನ ಇಟ್ಕೊಳ್ಳಿ. ಆ್ಯಂಡ್ ನೀವು ಹೇರ್ ಅಪ್ಲೈ ಮಾಡಬೇಕಾದ್ರೆ ಪ್ಲೀಸ್ ಮೇಕ್ ಶ್ಯೂರ್ ನೀವು ಯಾವ್ದಾದ್ರು ಹಳೆ ಕ್ಲಾತ್ ಹಾಕ್ಕೊಂಡಿದ್ದೀರಾ ಅಂತ. ಆ್ಯಂಡ್ ನಾನು ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಕೈ ತುಂಬ ಸ್ಲಿಪ್ ಆಗ್ತಾ ಇದೆ ನಮ್ಮದು. ಪ್ಲೀಸ್ ಗ್ಲೌಸ್ ಹಾಕ್ಕೊಂಡೇ ಮಾಡಿ. ಅವರು ಡಿಸ್ಕ್ಲೇಮರಲ್ಲಿ ಕೊಟ್ಟಿದ್ದಾರೆ, ಸುಮ್ಮನೆ ಸ್ಕಿನ್ ಎಲ್ಲ ರಿಯಾಕ್ಟ್ ಆಗಿಬಿಡುತ್ತೆ ಬೇಗ. ಸೊ ನೋಡಿ ಈ ಥರ ಇದೆ. ಸೊ ನಾನು ಇದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ.
ಮಾಡಿದ್ದೀನಿ, ಐ ಆಮ್ ನಾಟ್ ರಾಂಗ್. ಈ ಥರ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ನಾನು ಇವಾಗ ಇದನ್ನು ನನ್ನ ಕೂದಲಿಗೆ ಅಪ್ಲೈ ಮಾಡ್ತೀನಿ. ನಾನು ಎಲ್ಲೂ ಸ್ಕಾಲ್ಪಿಗೆ ನನ್ನ ಕೂದಲನ್ನ ಟಚ್ ಮಾಡಲ್ಲ. ಸೊ ಐ ಆಮ್ ಜಸ್ಟ್ combing ಫಸ್ಟ್ ಮೈ ಹೇರ್. ನಾನು ಒಂದ್ಸತಿ ಎಲ್ಲ ಡಿಟ್ಯಾಂಗಲ್ ಮಾಡ್ಕೊಂಡಿದ್ದೀನಿ ಹೇರ್ಸ್ನ. ಇನ್ನೊಂದ್ಸತಿ ಈ ಥರ ಕ್ಲೀನಾಗಿ ಬಾಚ್ಕೋತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ನ್ಯಾಚುರಲ್ ಹೇರು, ಈ ಥರ ಇದೆ. ಸೊ ಪ್ಲಾಸ್ಟಿಕ್ ಆಗಿರೋದ್ರಿಂದ ಕೈಗೆ ಗ್ರಿಪ್ ಸಿಗ್ತಾ ಇಲ್ಲ. ಓಕೆ, ಸೊ ನಾನಿದು ತುಂಬ ಕೆಳಗಡೆಯಿಂದ ಹಾಕ್ತಾ ಇದ್ದೀನಿ. ಕಣ್ಣಿಗೆ ಎಲ್ಲ ಹೋಗದೆ ಇರೋ ಥರ ನೋಡ್ಕೊಳ್ಳಿ. ಸೊ ಇವಾಗ ನಾನು ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ, ಬಟ್ ಉಳ್ಕೊಂಡಿರೋದನ್ನು ನಾನು ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಐ ನೀಡ್ ಸಮ್ ಗುಡ್ ಕಲರ್ಸ್ ಇನ್ ಫ್ರಂಟ್. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಫೇಸಿನ ಹತ್ರ ಟಚ್ ಮಾಡ್ಕೋಬೇಡಿ. ಆ್ಯಂಡ್ ಈ ಥರ ಎಲ್ಲ ಒಂದೇ ಸೈಡ್ ತೊಗೊಂಡು ಬಂದು ಆಗಿದೆ ಎಲ್ಲ ಕಡೆ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ. ಸೊ now I'm taking this and then just ಟೈ ಮಾಡ್ತಾ ಇದ್ದೀನಿ ಎದುರುಗಡೆ. ಓಕೆ, ಇವಾಗ ನಾನು ಇದನ್ನು ನಿಮಗೆ 45 ಮಿನಿಟ್ಸ್ ಫಾರ್ ಗುಡ್ ರಿಸಲ್ಟ್ಸ್ ಅಂತ ಹೇಳಿದ್ದಾರೆ. ಸೊ ನಾನು 45 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ, ಹೇಗೆ ಕಾಣಿಸ್ತಾ ಇದೆ ಕಲರ್ ಅಂತ. Eternity later. Can you see this glinch of ಮೆರೂನ್ ಕಲರ್ದು? ರೆಗ್ಯುಲರಾಗಿ ನಿಮಗೆ ಕಾಣಿಸಲ್ಲ, ಬಟ್ ನೀವು ಸನ್ಲೈಟ್ಗೆ ಹೋದರೆ ಸನ್ಲೈಟಲ್ಲಿ ಗೊತ್ತಾಗುತ್ತೆ. ಇದು ಈ ಥರ ನೋಡಿ ಕಾಣಿಸ್ತದೆ. ನಾನು ಸ್ನಾನ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಫುಲ್ ಹೇರ್ ಡ್ರೈ ಮಾಡಿದ್ದೀನಿ. ಹೇರ್ ಡ್ರೈ ಆದಮೇಲೆ ಈ ಥರ ಬಿಸಿಲಿಗೆ ಹೋದರೆ ಅಥವಾ ಏನಾದರೂ ಲೈಟ್ ಕಾಣಿಸಿದ್ರೆ ನಿಮಗೆ ಆವಾಗ ನೀವು ಮಾಡಿರೋ ಹೇರ್ ಕಲರು ನಿಮಗೆ ಕಾಣಿಸುತ್ತೆ. ಅದರಲ್ಲಿ ಇನ್ನೂ ಪ್ಯಾಕೆಟ್ ಕೊಟ್ಟಿದ್ದಾರೆ ಅಪ್ ಟು 3 ಸ್ಟ್ರೋಕ್ಸ್ ಅಂತ. ನೀವು ಮತ್ತೆ ಇನ್ನೂ 2-3 ಸತಿ ಬೇಕಾದರೂ ಕಲರ್ಸ್ನ ಅಪ್ಲೈ ಮಾಡ್ಬೋದು. ಈ ಥರ ಕಾಣಿಸುತ್ತೆ ನಿಮಗೆ. ಇಲ್ಲಿ ಬಿಸಿಲಿಗೆ ಸ್ವಲ್ಪ ಶೇಡ್ ಕಾಣಿಸ್ತಾ ಇದೆ. ನನಗಂತೂ ಇಷ್ಟ ಆಯಿತು ಔಟ್ಕಮ್ಮು. ಮನೇಲೇನು ಕಾಣಿಸ್ತಿದ್ರು ಪರವಾಗಿಲ್ಲ, ಬಟ್ ಹೊರಗಡೆ ಕಾಣಿಸ್ಬೇಕು ನೀವು ಹಾಕಿರೋ ಹೇರ್ ಕಲರು. ಲೈಕ್ ಸನ್ಲೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ನೋಡಿ ಇಲ್ಲಿ ಈ ಥರ. ಸೊ ಐ ಆಮ್ ಹ್ಯಾಪಿ ವಿತ್ ದ ಔಟ್ಕಮ್. 90 ರೂಪೀಸ್ ಒಳಗಡೆ ನಾವೇ ಸೆಲ್ಫ್ ಹೇರ್ ಕಲರ್ ಮಾಡಿಕೊಂಡು ಇಷ್ಟೊಂದು ರಿಸಲ್ಟ್ಸ್ ಬರುತ್ತೆ ಅಂದರೆ ವಿಚ್ ಈಸ್ ಆ್ಯಕ್ಚುಲಿ ಕ್ವೈಟ್ ಗುಡ್. ನಾನು ಫಸ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಹೆಂಗಿರುತ್ತೋ ಅಂತ, ಬಟ್ ಚೆನ್ನಾಗಿದೆ. ನಾನು ಮತ್ತೆ ಇನ್ನೊಂದು 2-3 ಸತಿ ಟ್ರೈ ಮಾಡ್ತೀನಿ ಮೋಸ್ಟ್ ಪ್ರಾಬಬ್ಲಿ. ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೆ, ಬಟ್ ಹೋಪ್ಫುಲಿ ವಿಸಿಬಲ್ ಆಗೋ ಥರ ತುಂಬ ಡಾರ್ಕಾಗಿ ಇನ್ನೊಂದು ಸತಿ ಅಪ್ಲಿಕೇಟರ್ ನಾನು ಯೂಸ್ ಮಾಡ್ತೀನಿ. ಸೊ ಇದು ಔಟ್ಕಮ್ಮು. ನನಗಂತೂ ಇಷ್ಟ ಆಯಿತು ಹೇರ್ ಕಲರು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ. ಹಾಗೆ ನೀವು ಈ ವಿಡಿಯೋ ನೋಡಿ ಏನಾದರೂ ಹೇರ್ ಕಲರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದು ಹೇಗಾಯಿತು ಅಂತ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೀಸ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.